ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಭಾರತದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ಹೊಸ ತಿದ್ದುಪಡಿ ಕಾಯ್ದೆಯಡಿ ಸರ್ಕಾರ ಯಾವ ವಕ್ಫ್ ಆಸ್ತಿಗಳನ್ನು ಮುಟ್ಟಬಾರದು, ಅದರ ಸ್ವರೂಪವನ್ನು ಬದಲಾಯಿಸಬಾರದು. ಕೇಂದ್ರ ಅಥವಾ ರಾಜ್ಯ ಎಲ್ಲೇ ಆಗಲಿ ವಕ್ಫ್ ಮಂಡಳಿಗೆ ಯಾವ ಹೊಸ ಸದಸ್ಯರನ್ನು ನೇಮಿಸಬಾರದು. ಯಾವುದೇ ವಕ್ಫ್ ಆಸ್ತಿ ಅದು ರಿಜಿಸ್ಟರ್ಡ್ ಆಗಿರಲಿ ಅಥವಾ ಆಗದೇ ಇರಲಿ, ಈಗ ಹೇಗೆ ಬಳಕೆ ಆಗುತ್ತಿದೆಯೋ ಹಾಗೆಯೇ ಬಳಕೆ ಆಗಬೇಕು. ಅಂದರೆ ವಕ್ಫ್ ಬೈ ಯೂಸರ್ ಹಿಂದೆ ಹೇಗಿತ್ತೋ ಹಾಗೆಯೇ ಇರಬೇಕು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಜಸ್ಟಿಸ್ KV ವಿಶ್ವನಾಥನ್ ಅವರ ವಿಭಾಗೀಯ ಪೀಠ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಗುರುವಾರ ಈ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಇದರ ಅರ್ಥ ಸ್ಪಷ್ಟ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹಲವು ತಿಂಗಳುಗಳಿಂದ ವಕ್ಫ್ನ ದೊಡ್ಡ ಬೆಟ್ಟವನ್ನು ಅಗೆದು ಸಣ್ಣ ಮೂಗಿಲಿಯನ್ನು ಹಿಡಿದಂತಾಗಿದೆ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಮುಖಭಂಗವಾಗಿದೆ, ತಪರಾಕಿ ಬಿದ್ದಿದೆ. ಸಂಸತ್ತಿನಲ್ಲಿ ಮೋದಿ ಸರ್ಕಾರವು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಚರ್ಚೆಗೆ ಮಂಡಿಸಿದಾಗಲೇ ಪ್ರತಿಪಕ್ಷದ ಸಾಲಿನಲ್ಲಿದ್ದ ಹೆಸರಾಂತ ನ್ಯಾಯವಾದಿಗಳಾದ ಕಪಿಲ್ ಸಿಬಾಲ್, ಅಭಿಷೇಕ್ ಮನು ಸಿಂಘ್ವಿ ಈ ಲೋಪದೋಷಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಎಳೆಯಾಗಿ ಬಿಡಿಸಿ ಹೇಳಿದರು. ನೀವು ತಂದಿರುವ ತಿದ್ದುಪಡಿ ಸಂವಿಧಾನದ 25 ಮತ್ತು 26ನೇ ವಿಧಿಗಳನ್ನು ಉಲ್ಲಂಘಿಸುತ್ತದೆ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ, ಇದು ಕೋರ್ಟ್ನಲ್ಲಿ ನಿಲ್ಲುವುದಿಲ್ಲ ಎಂದು ಸರ್ಕಾರಕ್ಕೆ ತಿಳಿ ಹೇಳಿದರು. ಆದರೆ ಗೃಹ ಸಚಿವ ಅಮಿತ್ ಶಾ ಆಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಲಿ ಈ ಬುದ್ಧಿ ಮಾತುಗಳಿಗೆ ಕಿವಿ ಕೊಡಲಿಲ್ಲ. ತಾವು ಹಿಡಿದದ್ದೇ ಹಠ ಎಂದರು. ಈ ಎರಡು ಅಂಶಗಳಲ್ಲದೆ ಇನ್ನೂ ಹಲವು ಲೋಪಗಳನ್ನು ಹಲವು ಸದಸ್ಯರು ಸಂಸತ್ತಿನಲ್ಲಿ ಬೊಟ್ಟು ಮಾಡಿ ಹೇಳಿದ್ದರು. ಒಂದು ಧರ್ಮದವರ ವಿರುದ್ಧ ದ್ವೇಷ ಸಾಧಿಸುವುದೇ ನಿಮ್ಮ ಕೆಲಸವಾಗಿದೆ, ಹೀಗೆ ಮಾಡಬೇಡಿ, ಇದು ಸಂವಿಧಾನಕ್ಕೆ ವಿರುದ್ಧವಾದ ನಡೆ ಎಂದು ಪ್ರತಿಪಕ್ಷದ ಸಾಲಿನಲ್ಲಿದ್ದಂತಹ ಹಲವು ಹಿರಿಯ ಸದಸ್ಯರು ಸರ್ಕಾರಕ್ಕೆ ಬುದ್ಧಿವಾದ ಹೇಳಿದ್ದರು. ಆದರೆ ಬಹುಮತದ ಅಹಂಕಾರದಿಂದ ಸರ್ಕಾರ ಎರಡೂ ಸದನಗಳಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2025 ತನಗೆ ಹೇಗೆ ಬೇಕೋ ಹಾಗೆ ಪಾಸ್ ಮಾಡಿಕೊಂಡಿತ್ತು. ರಾಷ್ಟ್ರಪತಿಯವರು ಅದಕ್ಕೆ ಕಣ್ಣು ಮುಚ್ಚಿ ಎಂಬಂತೆ ಸಹಿ ಹಾಕಿದರು. ಅವರಾದರೂ ಕೆಲವು ಸ್ಪಷ್ಟೀಕರಣಗಳನ್ನು ಕೇಳಿ ಮಸೂದೆಯನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಬಹುದಿತ್ತು. ಆದರೆ ಅದಾಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆಗಬೇಕಿತ್ತೋ ಅದೇ ಆಗಿದೆ. ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದಂತಾಗಿದೆ. ಬುಧವಾರ ಏಪ್ರಿಲ್ 16 ಸಂಜೆಯೇ ಸುಪ್ರೀಂ ಕೋರ್ಟ್ ಈ ಮಧ್ಯಂತರ ಆದೇಶವನ್ನು ಹೊರಡಿಸಲು ಸಿದ್ಧವಾಗಿತ್ತು. ಆದರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೊನೆಯ ಕ್ಷಣದಲ್ಲಿ ನನಗೆ ಇನ್ನೂ ಅರ್ಧ ಗಂಟೆ ಬೇಕು, ನಾಳೆ ಬೆಳಿಗ್ಗೆ ನಾನು ಇನ್ನಷ್ಟು ಮಾತನಾಡುವುದಿದೆ ಎಂದು ಮನವಿ ಮಾಡಿಕೊಂಡರು. ನ್ಯಾಯಪೀಠವು ಆಯಿತು, ನಾಳೆ ಬನ್ನಿ ಎಂದು ಹೇಳಿತು. ಗುರುವಾರ ಕೇಂದ್ರ ಸರ್ಕಾರ ನಡೆಸಿದ ವಾದವು ಫಲಕಾರಿಯಾಗಲಿಲ್ಲ. ಬುಧವಾರ ಹೊರಡಿಸಬೇಕಿದ್ದ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಗುರುವಾರ ಹೊರಡಿಸಿತು. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಪ್ರಶ್ನಿಸಿ ಒಟ್ಟು 72 ಅರ್ಜಿಗಳನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಲಾಗಿತ್ತು. ಕೆಲವು ರಾಜಕೀಯ ಪಕ್ಷಗಳು, ಕೆಲವು ಸಂಘ ಸಂಸ್ಥೆಗಳು, ಕೆಲವು ವ್ಯಕ್ತಿಗಳು, ಕೆಲವು ಮುಸ್ಲಿಮರು, ಕೆಲವು ಮುಸ್ಲಿಮೇತರರು, ಹೀಗೆ ಬೇರೆ ಬೇರೆಯವರು ಇಲ್ಲಿ ಅರ್ಜಿ ಹಾಕಿದರು. ವಕ್ಫ್ ಕಾಯ್ದೆಯ ಸಿಂಧುತ್ವ ಪ್ರಶ್ನಿಸಿದ ಈ ಅರ್ಜಿಗಳನ್ನು ವಿಚಾರಣೆ ನಡೆಸುವಾಗ ತನ್ನ ವಾದವನ್ನೂ ಕೇಳಬೇಕೆಂದು ಕೋರಿ ಕೇಂದ್ರ ಸರ್ಕಾರ ಏಪ್ರಿಲ್ 8ರಂದೇ ಕೇವಿಯಟ್ ಸಲ್ಲಿಸಿತ್ತು. ಅದರಂತೆ ಬುಧವಾರ ವಿಚಾರಣೆ ನಡೆಯಿತು. ಬುಧವಾರ ಕೋರ್ಟಿನಲ್ಲಿ ವಾದ ವಿವಾದ ನಡೆದಾಗಲೇ ನ್ಯಾಯಮೂರ್ತಿಗಳು ಕೇಳಿದ ಹಲವು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದ ಬಳಿ ಸೂಕ್ತ ಉತ್ತರ ಇರಲಿಲ್ಲ. ಅಲ್ರಿ, ದಾನಿಗಳು ಮುಸ್ಲಿಮರ ಶಿಕ್ಷಣ ಮತ್ತು ಅನಾಥರ ಸಂರಕ್ಷಣೆಗಾಗಿ ನೀಡಿದಂತಹ ವಕ್ಫ್ ಆಸ್ತಿಯನ್ನು ನಿರ್ವಹಿಸುವ ಮಂಡಳಿಗಳಲ್ಲಿ ಅನ್ಯ ಧರ್ಮೀಯ ಸದಸ್ಯರನ್ನು ಏಕೆ ನೇಮಿಸುತ್ತೀರಿ? ಇದರ ಅರ್ಥ ಏನು? ಹಿಂದೂ ಮುಜರಾಯಿ ದೇವಾಲಯಗಳ ಆಡಳಿತ ಮಂಡಳಿಗಳಿಗೆ ಈಗಿನಿಂದಲೇ ನೀವು ಮುಸ್ಲಿಮರನ್ನ ಸದಸ್ಯರನ್ನಾಗಿ ನೇಮಿಸ್ತೀರಾ ಎಂದು ನ್ಯಾಯಮೂರ್ತಿಗಳು ಪ್ರಶ್ನಿಸಿದರು. ವಕ್ಫ್ ಬೈ ಯೂಸರ್ ಎಂದಿರುವಂತಹ ನಿಯಮವನ್ನು ತಿದ್ದುಪಡಿ ಮಾಡುವ ಅಗತ್ಯವೇನಿದೆ? ಕೆಲವು ಕಡೆ ವಕ್ಫ್ ಮಂಡಳಿಗಳ ಆಡಳಿತದಲ್ಲಿ ಅವ್ಯವಹಾರ ನಡೆದಿರಬಹುದು, ಅವರನ್ನು ಶಿಕ್ಷಿಸಿ. ಅದಕ್ಕೆ ವಕ್ಫ್ ಕಾಯ್ದೆಯ ಮುಖ್ಯ ಅಂಶಗಳನ್ನೇ ಏಕೆ ಕಿತ್ತು ಹಾಕುತ್ತೀರಿ ಎಂದೂ ಕೂಡ ನ್ಯಾಯಾಧೀಶರು ಕೇಳಿದರು. ಆದರೆ ಅದಾವುದಕ್ಕೂ ಸರಿಯಾದ ವಿವರಣೆಯನ್ನು ಕೊಡಲು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಸಾಧ್ಯವಾಗಿರಲಿಲ್ಲ. ವಕ್ಫ್ ಆಡಳಿತ ಮುಸ್ಲಿಮರಿಗೆ ಇಷ್ಟವಿಲ್ಲ ಎನ್ನುವಂತಹ ಬಾಲಿಶ ವಾದವನ್ನು ಅವರು ಕೋರ್ಟಿನ ಮುಂದೆ ಮಂಡಿಸಿದರು. ಒಂದು ಹಂತದಲ್ಲಿ ತುಷಾರ್ ಮೆಹ್ತಾ ಅವರು ನ್ಯಾಯಾಧೀಶರ ನ್ಯಾಯ ಪ್ರಜ್ಞೆಯ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸುವಂತಹ ದಾಷ್ಟ್ಯವನ್ನು ಕೂಡ ತೋರಿದ್ರು. ಇದನ್ನು ನಾವು ಗಮನಿಸಬೇಕು. ಮುಸ್ಲಿಮರ ಬಳಕೆಗಾಗಿ ವಕ್ಫ್ ಅಂದರೆ ದಾನ ಮಾಡಲಾದ ಆಸ್ತಿಯ ನಿರ್ವಹಣೆಯನ್ನು ಬೇರೆ ಧರ್ಮದವರು ಏಕೆ ಮಾಡಬೇಕು? ಈ ತಿದ್ದುಪಡಿಯ ಉದ್ದೇಶವಾದರೂ ಏನು ಎಂದು ನ್ಯಾಯಮೂರ್ತಿಗಳು ಪ್ರಶ್ನಿಸಿದರು. ಆಗ ತುಷಾರ್ ಮೆಹ್ತಾ ಶಾಸನಬದ್ಧ ಸಂಸ್ಥೆಗಳಲ್ಲಿ ಅದೇ ಧರ್ಮದವರು ಇರಬೇಕು ಎಂದಾದರೆ
ಈ ವಕ್ಫ್ ಕುರಿತ ವಿಚಾರಣೆಯನ್ನು ನೀವು ಹೇಗೆ ಮಾಡಲು ಬರುತ್ತದೆ ಎನ್ನುವಂಥ ಮರು ಪ್ರಶ್ನೆಯನ್ನು ಹಾಕಿದ್ರು. ಅಂದರೆ ನೀವು ನ್ಯಾಯಮೂರ್ತಿಗಳು ಅನ್ಯ ಧರ್ಮದವರು, ಮುಸ್ಲಿಂ ಸಮುದಾಯದ ನ್ಯಾಯಮೂರ್ತಿಗಳೇ ಈ ವಿಚಾರಣೆಯನ್ನು ಮಾಡಬೇಕಿತ್ತಲ್ಲ ಎನ್ನುವ ಅರ್ಥದ ಪ್ರಶ್ನೆ ಇದು. ಸಾಮಾನ್ಯರ ಭಾಷೆಯಲ್ಲಿ ಇದನ್ನು ಉದ್ದಟತನದ ಪ್ರಶ್ನೆ ಎನ್ನಬಹುದು, ಆದರೆ ಕಾನೂನಿನ ಪ್ರಕಾರ ಇದು ತರ್ಕಬದ್ಧ ಎನ್ನಬಹುದಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಮುಖ್ಯ ನ್ಯಾಯಮೂರ್ತಿಗಳು ಅತ್ಯಂತ ಸಂಯಮದಿಂದ ನೀಡಿದ ಉತ್ತರ ಮಾತ್ರ ಬಹಳ ಮನಮುಟ್ಟುವಂತಿತ್ತು. ನಾವು ನಮ್ಮ ಜಾತಿ ಧರ್ಮಗಳನ್ನು ಮನೆಯಲ್ಲಿ ಕಳಚಿಟ್ಟು ಇಲ್ಲಿಗೆ ಬರುತ್ತೇವೆ. ಇಲ್ಲಿ ನಮಗೆ ಯಾವುದೇ ಧರ್ಮ ಜಾತಿ ಇಲ್ಲ. ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಿಸಿದ ಕಾಯ್ದೆಯಲ್ಲಿ ಸಂವಿಧಾನದ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲಿ ಎದ್ದಿರುವುದರಿಂದ ನಾವು ಇದನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದೇವೆ ಎಂದು ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದರು. ಇದು ಕಾನೂನು ಹೋರಾಟದ ಆರಂಭಿಕ ಹಂತ ಮಾತ್ರ. ಕಪಿಲ್ ಸಿಬಾಲ್ ಎತ್ತಿರುವಂತಹ ಪ್ರಶ್ನೆಗಳು ನ್ಯಾಯಬದ್ಧ ಎಂದು ನ್ಯಾಯಪೀಠಕ್ಕೆ ಆರಂಭಿಕ ಹಂತದಲ್ಲಿ ಮನದಟ್ಟಾಗಿದೆ. ಅದರಿಂದ ವಿಚಾರಣೆ ಇನ್ನೂ ಮುಂದುವರಿಯಲಿದೆ. ಇಡೀ ತಿದ್ದುಪಡಿ ಕಾಯ್ದೆಯನ್ನು ನಾವು ಓದಬೇಕಿದೆ ಎಂದು ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಈಗಾಗಲೇ ಹೇಳಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ತನ್ನ ವಿವರಣೆಯನ್ನು ನೀಡಲು ಕೋರ್ಟ್ ಅದರ ಮನವಿಯ ಮೇರೆಗೆ 1 ವಾರದ ಕಾಲಾವಕಾಶವನ್ನು ನೀಡಿದೆ. ಮುಂದಿನ ವಾರ ಮತ್ತೆ ಈ ಕೋರ್ಟ್ ಈ ವಿವರಣೆಯನ್ನು ಆಲಿಸಲಿದೆ. ಮುಂದೇನಾಗುತ್ತದೋ ಕಾದು ನೋಡಬೇಕು. ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಬೀದಿಗಿಳಿಯುವ ಜನರು ಒಂದು ಮಾತನ್ನು ನೆನಪಿಸಿಕೊಳ್ಬೇಕು. ಬೀದಿ ಹೋರಾಟ ಅಂದರೆ ಹಿಂಸೆಗೆ ಆಸ್ಪದ ಹೆಚ್ಚು, ಅದಕ್ಕೆ ಅವಕಾಶ ಕೊಡಬಾರದು. ಶಾಂತಿಯುತ ಸಂವಿಧಾನಬದ್ಧ ಹೋರಾಟಕ್ಕೆ ಮರ್ಯಾದೆ ಹೆಚ್ಚು. ಹೌದು, ಪ್ರಜಾಪ್ರಭುತ್ವದಲ್ಲಿ ಬಹಿರಂಗ ಪ್ರತಿಭಟನೆಗೂ ಅವಕಾಶ ಇದೆ, ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಆದರೆ ಆ ಪ್ರತಿಭಟನೆ ಕಾನೂನಿನ ಎಲ್ಲೆ ಮೀರಬಾರದು. ಹಾಗಾದಲ್ಲಿ ಪ್ರತಿಭಟನೆಕಾರರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಎತ್ತಿ ಹಾಕಿದಂತಾಗುತ್ತದೆ. ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಪ್ರಜೆಗಳ ಸಂವಿಧಾನದತ್ತ ಮೂಲಭೂತ ಹಕ್ಕುಗಳನ್ನು ಹೇಗೆ ಉಲ್ಲಂಘಿಸುತ್ತದೆ ಎನ್ನುವುದನ್ನು ಕಾನೂನುಬದ್ಧವಾಗಿ ಹೇಳುವುದು ಈಗ ಅರ್ಜಿದಾರರು ಮಾಡಬೇಕಾದಂತಹ ಮುಖ್ಯ ಕೆಲಸ. ಇದು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ಹನಿ ಟ್ರ್ಯಾಕ್ ಜೊತೆಗೆ ಮತ್ತೆ ಬರುತ್ತೇನೆ. ನಮಸ್ಕಾರ.